ದೇಶವನ್ನೇ ಬಿಟ್ಟು ಹೋಗೋದಕ್ಕೆ ಮುಂದಾದ ಐಶ್ವರ್ಯ ರೈ ದೇಶ ತೊರೆಯಲು ಕಾರಣವೇನು? ಅಭಿಷೇಕ್ ಹಾಗೂ ಐಶ್ವರ್ಯ ನಡುವೆ ಅಂತಹದ್ದೇನಾಯಿತು? ದೇಶ ತೊರೆಯಲು ಮುಂದಾದ ಐಶ್ವರ್ಯ ರೈ ದೇಶ ತೊರೆಯಲು ಕಾರಣ ಏನು? ಹಾಗಾದ್ರೆ ಐಶ್ವರ್ಯ ನಡುವೆ ಅಂತಹದ್ದೇನಾಯಿತು? ಸೊ ಬಾಲಿವುಡ್ನಿಂದ ದೂರವಿರುವಂತ ಐಶ್ವರ್ಯ ರೈ ವೃತ್ತಿ ಜೀವನಕ್ಕಿಂತ ಪ್ರೈವೇಟ್ ಲೈಫ್ನಲ್ಲಿ ಹೆಚ್ಚು ಸುದ್ದಿಯಾಗಿದ್ದ ರೈ. ಹಾಗಾದ್ರೆ ಐಶ್ವರ್ಯ ರೈ ದೇಶ ತೊರೆಯುವಂತಹ ಕೆಲಸ ಏನ್ ಮಾಡಿಕೊಂಡ್ರು? ಹೌದು, ಐಶ್ವರ್ಯ ರೈ ದೇಶ ತೊರೆಯುತ್ತಿರುವುದು ನಿಜ. ಅದು ಅವರ ಮಗಳ ಭವಿಷ್ಯಕ್ಕಾಗಂತೆ. ಮಗಳು ಆರಾಧ್ಯಗಾಗಿ ದೊಡ್ಡ ನಿರ್ಧಾರವನ್ನು ಮಾಡಿರುವ ಐಶ್ವರ್ಯ, ಮಗಳ ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲಿರುವ ಐಶ್ವರ್ಯ, ಉನ್ನತ ಶಿಕ್ಷಣಕ್ಕಾಗಿ ಹೈಯರ್ ಎಜುಕೇಷನ್ ಲಂಡನ್ ಅಥವಾ ನ್ಯೂಯಾರ್ಕಿಗೆ ಹೋಗಲಿರುವ ರೈ. ಸದ್ಯ ಅಂಬಾನಿ ಶಾಲೆಯಲ್ಲಿ ಓದುತ್ತಿರುವ ಆರಾಧ್ಯ ದೇಶ ತೊರೆಯಲು ಮುಂದಾದ ಐಶ್ವರ್ಯ ರೈ. ಇದನ್ನ ದೇಶ ತೊರೆಯೋದಕ್ಕೂ ಮುಂದಾದ್ರು ಅಂತ ಹೇಳ್ಬೋದು. ಆದರೆ ದೇಶವನ್ನ ಶಾಶ್ವತವಾಗಿ ತೊರೆಯೋದಲ್ಲ, ಮಗಳ ಒಂದು ಓದಿಗಾಗಿ. ತುಮಕೂರಿನಲ್ಲಿ ವಾಸಿಸುವ ಕುಟುಂಬವೊಂದು ಬೆಂಗಳೂರಿನಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ ತಮ್ಮ ಮಕ್ಕಳನ್ನ ಬೆಂಗಳೂರು ಹಾಸ್ಟೆಲ್ಗೆ ಸೇರಿಸುವ ಹಾಗೆ ಮುಂಬೈನಲ್ಲಿ ನೆಲೆಸಿರುವ ಐಶ್ವರ್ಯ ರೈ ನ್ಯೂಯಾರ್ಕಿಗೋ ಲಂಡನ್ಗೋ ಕೆನಡಾಗೋ ಹೋದ್ರೆ ತಪ್ಪೇನು? ಹೈಯರ್ ಎಜುಕೇಷನ್ಗಾಗಿ ಈಗಾಗಲೇ ಅಂಬಾನಿಯ ಶಾಲೆಯಲ್ಲಿ ಕಲಿತಿದ್ದಾರೆ. ಆಕೆ 8ನೇ ಕ್ಲಾಸ್ ಇದ್ದಾಗ ತಿಂಗಳಿಗೆ 4 ಲಕ್ಷ ಫೀಸ್ ಅಂತೆ. ಈಗ ಎಷ್ಟಾಗುತ್ತೋ ಅದು ಅವರವರ ಆರ್ಥಿಕ ಸ್ಥಿತಿಗತಿಗಳಿಗೆ ಬಿಟ್ಟ ವಿಚಾರ. ಮಗಳ ಹೈಯರ್ ಎಜುಕೇಷನ್ಗಾಗಿ ವಿದೇಶವನ್ನು ಸೆಲೆಕ್ಟ್ ಮಾಡೋದು ಪೋಷಕರ ಪಾಲಿಗೆ ವರದಾನವೇ ಹೊರತು ಅದು ಅಪರಾಧವಲ್ಲ. ಅಭಿಷೇಕ್ ಬಚ್ಚನ್ ಜೊತೆಗೆ ಐಶ್ವರ್ಯ ರೈ ಇಬ್ಬರು ಗಂಡ ಹೆಂಡತಿಯರು. ಅವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಆರಾಧ್ಯ ಅನ್ನೋ ಮಗಳು ಹುಟ್ಟಿದ್ಲು. ಆಕೆಯ ಶಿಕ್ಷಣ ಹಂತ ಹಂತವಾಗಿ ಭಾರತದಲ್ಲೇ ನಡೀತಾದರೂ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಬೇರೆ ದೇಶಗಳನ್ನು ಅವಲಂಬಿಸುವುದು ಕೆಲವೊಮ್ಮೆ ಅನಿವಾರ್ಯ ಆಗಿಬಿಡುತ್ತೆ. ಹಾಗಾದರೆ ಆರಾಧ್ಯಳನ್ನು ಕರೆದೊಯ್ಯಲು ಸಿದ್ಧತೆಗಳಾಗ್ತಾ ಇದೆ. ವೃತ್ತಿ ಜೀವನಕ್ಕಿಂತ ಖಾಸಗಿ ಜೀವನದಲ್ಲಿ ಹೆಚ್ಚು ಸುದ್ದಿಯಾಗಿದ್ದ ಐಶ್ವರ್ಯ ರೈ. ಹಾಗಾದರೆ ಐಶ್ವರ್ಯ ರೈ ದೇಶ ತೊರೆಯುವಂತಹ ಕೆಲಸ ಏನು ಮಾಡಿದ್ದಾರೆ ಅಂತೇಳಿ ಆಶ್ಚರ್ಯ ಪಡಬೇಡಿ. ಸ್ವಂತ ಮಗಳ ಉನ್ನತ ಶಿಕ್ಷಣಕ್ಕಾಗಿ ದೇಶವನ್ನು ಬಿಡೋ ಪರಿಸ್ಥಿತಿ. ಮಗಳು ಆರಾಧ್ಯಳಿಗಾಗಿ ದೊಡ್ಡ ನಿರ್ಧಾರವನ್ನು ಮಾಡಿರುವ ಐಶ್ವರ್ಯ, ಮಗಳ ಹೆಚ್ಚಿನ ಶಿಕ್ಷಣ ಅನ್ನೋದಕ್ಕಿಂತಲೂ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲಿರುವ ಐಶ್ವರ್ಯ. ಸೊ ಆ ದೇಶ ಲಂಡನ್ ಆಗಿರಬಹುದು, ನ್ಯೂಯಾರ್ಕು ಆಗಿರಬಹುದು, ಆಕೆಯ ಆಯ್ಕೆಗೆ ಬಿಟ್ಟಿದ್ದು. ಈಗ ಅಂಬಾನಿಯ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಆರಾಧ್ಯ. ಒಟ್ಟಾರೆ ಮಗಳ ಏನು ಉನ್ನತ ಶಿಕ್ಷಣಕ್ಕಾಗಿ ದೇಶ ಬಿಟ್ಟು ಹೋಗೋ ಪ್ರಯತ್ನದಲ್ಲಿ ಐಶ್ವರ್ಯ ರೈ ದಂಪತಿಗಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.